ನೋಡಿ ಹೆಂಗ್ ಕೊಡ್ತಾರೆ ಅವ್ರಿಗೆ ಮಂಜ 6 ಮೇಲೆ 6 ನೋಡ್ತಾ ಇರ್ಬೇಕು ಪಾಕಿಸ್ತಾನ ಅವರು ಹೆಂಗ್ ಕೊಡ್ತಾರೆ ನಮ್ಮ ಇಂಡಿಯಾ ಅಂತ. ಅಂತೂ ಇಂತೂ ಹಾಕೊಂಡವ್ರೆ ಪಾಕಿಸ್ತಾನದವರು. ಏನೋ ಒಂದು ಸ್ಕೆಚ್, ನೋಡೋಣ ಯಾರು ಹಚ್ತಾರೆ ಕಿಚ್ಚು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಅಂತ ಅಂದ್ರೆ ಅದೊಂದು ಹೇಳಕ್ ಅಸಾಧ್ಯ. ಅದರಿಂದ ಇಂಡಿಯಾ ಪಾಕಿಸ್ತಾನ್ ವಾರ್ ಫೀಲ್ಡ್ ಆಗಲಿ ಕ್ರಿಕೆಟ್ ಫೀಲ್ಡ್ ಆಗಲಿ ಎಲ್ಲಿದ್ರೂ ವಿ ಆರ್ ಆಲ್ವೇಸ್, ನಮ್ಮಲ್ಲಿ ಸೋಲು ಅನ್ನೋದು ಬರೋದಿಲ್ಲ. ಇದು ಒಂದು ಏನು ಅಂದರೆ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಪಾಕಿಸ್ತಾನದವ್ರು ಏನಿದ್ದಾರೆ ಅವತ್ತಿಂದನೂ ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾಚ್ ಸ್ಪಿರಿಟ್ ಅಂತ ಬಂದೇ ಇಲ್ಲ. ಸ್ಟೇಟ್ ತಿಳಿಸ್ಕೊಳ್ಳೋಕ್ಕೆ ಅವ್ರು ಪಾಕಿಸ್ತಾನ ಪ್ಲೇಯರ್ಸ್ಗಳನ್ನ ಇದು ಎತ್ಕಟ್ಟಿದ್ರು. ನಾವು ಗೆಲ್ಲೇಬೇಕು ಮೇಡಮ್, ಗೆಲ್ತೀವಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ. ನಾನು ಅಕ್ಷತಾ ಕುಲಕರ್ಣಿ. T20 ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ. ಎಲ್ಲಿ? ಶ್ರೀಲಂಕಾದ ಕೊಲಂಬೋದಲ್ಲಿ. ಮೊದಲು ಪಾಕಿಸ್ತಾನ ಇಲ್ಲ ನಾವು ಆಡಲ್ಲ, ನಮ್ಮ ಬಾಂಗ್ಲಾದೇಶ್ ಮುಸ್ಲಿಂ ಬಾಂಧವರಿಗೆ ಅನ್ಯಾಯ ಆಗಿದೆ ಅಂತ ಏನೇನೋ ರಾಗ ಎಳೆದಿತ್ತು. ಆದ್ರೆ ಈಗ ಮತ್ತೆ ಮ್ಯಾಚ್ ಆಡೋದಕ್ಕೆ ಸಜ್ಜಾಗಿದ್ದಾರೆ ಪಾಕಿಸ್ತಾನದವರು. ಮ್ಯಾಚ್ಗಾಗಿ ಎಷ್ಟೊಂದು ಕಾತರತೆ ಇದೆ, ಕುತೂಹಲ ಇದೆ ಜನರಲ್ಲಿ ಅನ್ನುವಂಥದ್ದನ್ನ. ಕೊಲಂಬೋ ಮೈದಾನದಲ್ಲಿ ಹೇಗಿರಲಿದೆ ಮ್ಯಾಚು, ಯಾರ್ ಬಾಲ್ ಯಾರ್ ಹಿಡಿಲಿದ್ದಾರೆ ಕ್ಯಾಚು, ಅಂತೂ ಇಂತೂ ಹಾಕೊಂಡವ್ರೆ ಪಾಕಿಸ್ತಾನದವರು. ಏನೋ ಒಂದು ಸ್ಕೆಚ್, ನೋಡೋಣ ಯಾರು ಹಚ್ತಾರೆ ಕಿಚ್ಚು. ಓಕೆ, ಜನ ಏನ್ ಹೇಳ್ತಾರೆ ಕೇಳೋಣ. ಸರ್, ನಿಮ್ ಹೆಸರು? ನಾನು ಗ್ಲಾನಿ ಅಂತಮ್ಮ. ಪಾಕಿಸ್ತಾನ ಮತ್ತು ಇಂಡಿಯಾ ಮೈದಾನದಲ್ಲಿ ಅಖಾಡಕ್ಕೆ ಇಳಿಯಲಿದೆ. ಮ್ಯಾಚ್ ಬಗ್ಗೆ ನಿಮ್ಗೆ ಎಷ್ಟು ಕ್ರೇಜ್ ಇದೆ ಸರ್? ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಅಂತ ಅಂದ್ರೆ ಅದೊಂದು ಹೇಳಕ್ ಅಸಾಧ್ಯ. ಎಲ್ಲರೂ ನಾವು ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ ಸಚ್ ಮ್ಯಾಚಸ್. ಎಂಥ ಮ್ಯಾಚ್ ಇರ್ಬೋದು, ಯಾವುದೇ ರೀತಿ ಎಷ್ಟೇ ಟಫ್ ಇರ್ಬೋದು, ಏನಿರ್ಬೋದು, ಆದರೆ ಒಂದು ಇಂಡಿಯಾ ಪಾಕಿಸ್ತಾನ ಅಂತ ಬಂದಾಗ ಆ ಒಂದು ಜಿದ್ದಿ ಆ ಆಟ, ಸೆಣಸ್ ಆಟ, ಹುಡುಗರು ಅಲ್ಲಿ ಆಟದ ಮೈದಾನದಲ್ಲಿ ಆಡ್ತಾರಲ್ಲ, ಅದು ನೋಡೋದಕ್ಕೆ ಅಂತ ನಾವಂತೂ ಯಾವಾಗಲೂ ಕಾತರದಿಂದ ಕಾಯ್ತಾ ಇರ್ತೀವಿ. ಇವ್ರು ಯಾವಾಗವ್ರು ಆಡೋದಿಲ್ಲ ಅಂತ ಹೇಳಿದಾಗ ನಮ್ಗೆ ಆದಷ್ಟು ನಿರಾಸೆ, ನನ್ನೊಬ್ಬನಿಗೆ ಅಂತಲ್ಲ ಇಡೀ ಕ್ರಿಕೆಟ್ನ ಫ್ಯಾನ್ಸ್ ಏನಿದೆ ಎಲ್ಲರಾದಂಥ ನಿರಾಸೆ ಹೇಳಕ್ಕೆ ಅಸಾಧ್ಯ. ಆದರೆ ಅದು ನಾವು ಪೊಲಿಟಿಕಲ್ ಇದು ನಾವು ಮಾತಾಡೋಕ್ಕೆ ಏನೋ ನಮ್ಗೆ ಇದಿಲ್ಲ. ಆದರೆ ಇವತ್ತಿನ ದಿನ ಅವರು ಆಡಲಿಲ್ಲ ಅಂದ್ರೆ ಅವ್ರಿಗೆ ಲಾಸ್ ಆಗಿರೋದು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಆಮೇಲೆ ಅದು ಗೊತ್ತು, ಮುಂಚೆನೇ ಗೊತ್ತಿತ್ತು, ಅವ್ರು ಎಷ್ಟೇ ಆಡಿದ್ರು ಕಡೆಗೆ ಬಂದೇ ಬರ್ತಾರೆ, ಆಡಕ್ಕೆ ಬರ್ತಾರೆ ಅನ್ನೋದು ಗೊತ್ತಿತ್ತು. ಸೊ ಈಗ ನಮ್ಮ ಮ್ಯಾಚ್ ಇರೋದ್ರಿಂದ ನಾವಂತೂ ತುಂಬ ಉತ್ಸಾಹದಿಂದ ಕಾಯ್ತಾ ಇದ್ದೀವಿ ಆ ಮ್ಯಾಚಿಗೆ. ನಾವು ಯಾವಾಗಲೂ ಒಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಒಂದು ಜಾಗದಲ್ಲಿ ಕೂತ್ಕೊಂಡು ಅದನ್ನ ಒಂದೊಂದು ಬಾಲ್ ಟು ಬಾಲ್ ಒಂದು ಮ್ಯಾಚ್ನ ಎಂಜಾಯ್ ಮಾಡೋದಿದೆಯಲ್ಲ, ಅದು ಬೇರೆ ಯಾವ ಮ್ಯಾಚು ನಾವು ಅಷ್ಟೊಂದು ಕಾತರದಿಂದ ಅಷ್ಟೊಂದು ಉಲ್ಲಾಸ ನೋಡಲ್ಲ. ಅನ್ಕೊಂಡೆ, ಎಲ್ಲಾ ಮ್ಯಾಚ್ಗಳು ನಾವು ನೋಡಿರ್ತೀವಿ, ಲೈಕ್ ಬೇರೆ ಬೇರೆ ದೇಶಗಳ ಜೊತೆ ಕ್ರಿಕೆಟ್ ಆಡುವಾಗ ಯಾಕಷ್ಟು ಕ್ರೇಜ್ ಇಲ್ಲ, ಪಾಕಿಸ್ತಾನ ಇಂಡಿಯಾ ಅಂದಾಗ ಯಾಕಿಷ್ಟು ಕ್ರೇಜ್? ನಿಮಗಂತಲ್ಲ, ಎಲ್ರಿಗೂ ಜಾಸ್ತಿನೇ ಇದೆ, ಅದ್ರಲ್ಲೂ ಇಂಡಿಯಾದಲ್ಲಿ ಜಾಸ್ತಿ ಇದೆ. ನೀವು ನಿಜ ಹೇಳಬೇಕು ಅಂದ್ರೆ ಒಬ್ಬ ಭಾರತೀಯನಾಗಿ ನಿಜವಾಗ್ಲೂ ಆ ದೇಶದ ಒಂದು ಏನು ನಮ್ಮ ಒಂದು ದೇಶಕ್ಕಿರ್ತಕ್ಕಂಥ ನಮ್ಮ ಅಭಿಮಾನ, ಆ ಪ್ರೀತಿ, ಆ ವಿಶ್ವಾಸ ಇದೆಯಲ್ಲ, ಅದು ಒಬ್ಬ ಮನುಷ್ಯನಲ್ಲಿ ಇದ್ದರೆ ಪಾಕಿಸ್ತಾನ್ ಅಂದ ತಕ್ಷಣ ಅದು ಬಂದೇ ಬರುತ್ತೆ. ಅದು ಇವೇನು ಅಂತ ಅನ್ಬೋದು, ಹುಡ್ದಾಗ್ಲೇ ಬರ್ತಾರ ಅನ್ನೋದು ಆ ಥರ ನಮ್ಗಳಿಗಂತೂ ಬಂದ್ಬಿಟ್ಟಿದೆ. ಅದರಿಂದ ಇಂಡಿಯಾ ಪಾಕಿಸ್ತಾನ್ ವಾರ್ ಫೀಲ್ಡ್ ಆಗಲಿ ಕ್ರಿಕೆಟ್ ಫೀಲ್ಡ್ ಆಗಲಿ ಎಲ್ಲಿದ್ರೂ ವಿ ಆರ್ ಆಲ್ವೇಸ್ ಎಗೇನೆಸ್ಟ್ ದೆಮ್. ಆ್ಯಂಡ್ ಎನಿವೆ ನಮ್ಗೆ ಗೆಲ್ಲಬೇಕು ಇಲ್ಲ, ಇದು ಆಟ ಸೋಲು ಗೆಲುವು ಇದ್ದೇ ಇರುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೂ ಒಂದು ಇಂಡಿಯಾ ಪಾಕಿಸ್ತಾನ್ ಅಂತ ಮ್ಯಾಚ್ ಬಂದರೆ ಅದು ಇರ್ತಕ್ಕಂಥ ಅದರಲ್ಲಿ ನಾವು ತೋರಿಸೋವಂಥ ಒಂದು ಇಂಟ್ರೆಸ್ಟು, ಅದರಲ್ಲಿ ಇರ್ತಕ್ಕಂಥ ನಮಗೆ ಒಂದು ಏನೋ ಒಂದು ಉತ್ಸಾಹದಿಂದ ನೋಡ್ತೀವಲ್ಲ, ನೀವು ನಂಬ್ತಿರಲ್ಲ, ನೋಡಬೇಕು ಅಂತ ನಾವು ಎಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಮುಂಚೆನೇ ತಯಾರು ಮಾಡಿಕೊಂಡು ಒಂದೊಂದು ಬಾಲ್ ಟು ಬಾಲ್ ಎಂಜಾಯ್ ಮಾಡ್ಕೊಂಡು ನಾವು ನೋಡ್ತೀವಿ. ಅದರಲ್ಲೂ ಈಗಿನ ಅವ್ರಿಗೆ ಸ್ಪೆಷಲಿ ವರ್ಲ್ಡ್ ಕಪ್ ಮ್ಯಾಚಲ್ಲಿ ನಮ್ಮ ಇಂಡಿಯಾ ಮೇಲೆ ಗೆಲ್ಲೋದು ಭಾರಿ ಕಷ್ಟನೇ. ಇದುವರೆಗೂ ಗೊತ್ತಲ್ಲ ನಿಮ್ಗೆ, ಎಲ್ಲ ಮ್ಯಾಚಲ್ಲೂ ವರ್ಲ್ಡ್ ಕಪ್ಪಲ್ಲಿ ಏನೋ ಗೆಲ್ಬೋದು ಮಾಡ್ಬೋದು, ಬಟ್ ಗೆಲ್ಲೋದಂತೂ ಸಾಧ್ಯ ಇಲ್ಲ. ಎಲ್ಲದರಲ್ಲೂ ನಮ್ಮ ಇಂಡಿಯಾದಲ್ಲೇ ಗೆಲ್ತಾರೆ. ಆದರೆ ಈಗಿರ್ತಕ್ಕಂಥ ಒಂದು ನಮ್ಮ ಏನು ಕ್ರಿಕೆಟ್ ತಂಡ ಇದೆ T20, ಇರೋದ್ರಲ್ಲಿ ವರ್ಲ್ಡಲ್ಲಿ ಬೆಸ್ಟ್ ಈಗ ಇರೋದು ಟೀಮು. ಸೊ ಹಾಗಿರೋವಾಗ ಅವರಿಗೆಲ್ಲ ತುಂಬ ನಾವು ಈಸಿಯಾಗಿ ಗೆಲ್ತೀವಿ ಅನ್ನೋ ಒಂದು ನಮಗೆ ಒಂದು ನಂಬಿಕೆನೂ ಇದೆ, ಗೆಲ್ತೀವಿ ಅನ್ನೋ ಒಂದು ಗ್ಯಾರಂಟಿ ಒಂದಿದೆ ನಮಗೆ. ರೈಟ್ ನೌ ವಿ ಕಾಂಟ್ ಸಿ ದ ಟೀಮ್. ಯಾವುದು ಮೊದ್ಲು ಟೀಮ್ ಇತ್ತು ಆ ತರ ಅಂದ್ರೆ ಏನೋಪ್ಪ ಆಡ್ತಾರ ಅನ್ನೋಂಗಿಲ್ಲ. ದೇರ್ ಆರ್ ಸೋ ಮಚ್ ಪ್ರೊಫೆಷನಲ್ಸ್. ಈಗಿರೋ ಟೀಮ್ ನೋಡಿದ್ರೆ ಹೆದರ್ಕೊಳ್ತಾರಂತೆ. ಅವ್ರು ಬ್ಯಾಟಿಂಗ್ ಮಾಡ್ಬೇಕಂದ್ರೆ ಬಾಲಿಂಗ್ ಮಾಡೋದಕ್ಕೆ ಓಡೋದಕ್ಕೆ ಹೆದರ್ಕೊಳ್ಬೇಕು ಎದುರಿನವರು. ಅಂತ ಇಂಡಿಯಾ ಟೀಮ್ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ಅಲ್ಲ, ದಟ್ ಈಸ್ ವಾಟ್ ಈಗ ಈ ಟೀಮ್ ಈ ತರ ಬರಬೇಕು ಅಂತ ಅಂದ್ರೆ ಒಂದೇ ಒಂದು ನಮ್ಮಲ್ಲಿ ಕಾರಣ IPL ಅನ್ನೋದೊಂದು ಏನಿದೆ. ಆ IPL ಇಂದ ನಮ್ಮಲ್ಲಿ ಒಂದು ಟ್ಯಾಲೆಂಟ್ ತುಂಬಾ ಮುಂಚೆ ತುಂಬಾ ವರ್ಷಗಳ ಹಿಂದೆ ಈ ಟ್ಯಾಲೆಂಟ್ ಎಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂದ್ರೆ ಆಸ್ ಎ ಸೀನಿಯರ್ ಕ್ರಿಕೆಟರ್ ನಾನು ಹೇಳ್ಬೇಕಂದ್ರೆ ಆಸ್ಟ್ರೇಲಿಯಾದಲ್ಲಿ, ಇಂಗ್ಲೆಂಡ್ನಲ್ಲಿ ಇರೋದು, ಸ್ಪೆಷಲಿ ಆಸ್ಟ್ರೇಲಿಯಾದಲ್ಲಿ. ಯಾಕಂದ್ರೆ ಅವ್ರ ಬೆಂಚ್ ಸ್ಟ್ರೆಂತ್ ಅಷ್ಟಿರೋದು. ಯಾಕಂದ್ರೆ ಅವರು ಕೌಂಟಿ ಮ್ಯಾಚ್ಗಳು ತುಂಬಾ ಆಡಿಸ್ತಾ ಇದ್ರು. ಇದರಿಂದ ತುಂಬಾ ಒಂದು ಅವ್ರಿಗೆ ಏನದು ಅವಕಾಶಗಳು ತುಂಬಾ ಇತ್ತು. ನಮ್ಮಲ್ಲಿ IPL ಅಂತ ಬಂದ ನಂತರ ನಿಜ ಹೇಳ್ಬೇಕು ಅಂದ್ರೆ ಯಾವ ದೇಶನಲ್ಲೂ ಇಷ್ಟೊಂದು ಏನು ಆಪರ್ಚುನಿಟೀಸ್ ಆಗಲಿ ಅದರಿಂದ ಒಂದು ಸುಮ್ಮನೆ ಹೇಳೋದಲ್ಲ, ಈವನ್ ಫೈನಾನ್ಷಿಯಲಿ ದೇ ಆರ್ ಆಲ್ ವೆರಿ ಗುಡ್. ನಮ್ಮ ದೇಶದ ಕ್ರಿಕೆಟಿನ ಸಂಸ್ಥೆ ಈಗ ಇರೋದ್ರಲ್ಲಿ ರಿಚೆಸ್ಟ್. ಬಟ್ ಇದು ನೀವು ಕೇಳಿದ ಕ್ವಶನಿಗೆ ಬೇಕು ಅಂತ ಅಂದರೆ ಬಿಕಾಸ್ ಆಫ್ IPL ನಮ್ಮಲ್ಲಿ ತುಂಬ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ. ಬೆಂಚ್ ಸ್ಟ್ರೆಂತ್ ಒಂದಲ್ಲ, ಬೇಕಾದ್ರೆ 4 ಟೀಮ್ ಮಾಡಿದ್ರು 4ನೇ ಟೀಮ್ ಇದಲ್ಲ, ಟೀಮ್ D ಬೇಕಾದ್ರೆ ನಮ್ಮ ಯಾವುದು ಪಾಕಿಸ್ತಾನ ಟೀಮ್ ಹೊಡೆಯುವಷ್ಟು ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ. ಅಷ್ಟೊಂದು ಒಳ್ಳೆ ಪ್ರತಿಭೆ ನಮ್ಮಲ್ಲಿದೆ. ಅದಕ್ಕೆಲ್ಲ ಥ್ಯಾಂಕ್ಸ್ ಟು IPL, ಟು ಬಿ ಫ್ರ್ಯಾಂಕ್. ಓವರ್ ಆಲ್ ಆಗಿ ಹೇಳೋದಾದ್ರೆ ಯಾರು ಗೆಲ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಯಾವುದೇ ಕಾರಣಕ್ಕೂ ನಾವು ನಮ್ಮ ಇಂಡಿಯಾ ಗೆಲ್ತಾರೆ 100% ಅನ್ನೋದು ಹೇಳ್ತೀವಿ. ನಮ್ಮಲ್ಲಿ ಸೋಲು ಅನ್ನೋದು ಬರೋದೇ ಇಲ್ಲ. ಇನ್ನು ಈಗಿರ್ತಕ್ಕಂಥ ಅವ್ರ ಟೀಮ್ ಈ ಪಾಕಿಸ್ತಾನ್ ಟೀಮ್ದು ಏನಿದೆ ಒಂದು ಯೂನಿಟ್ ಏನಿದೆ ಅದು ಮುಂಚೆಕಿನ್ನ ಕಂಪೇರ್ ಮಾಡಿದ್ರೆ ಈಗ ಏನು ಇಲ್ಲ, ಅದು ಟೀಮ್ ಅಷ್ಟೊಂದು ಇಲ್ಲ, ಒಂದು ಕಳಪೆ ಟೀಮೇ ಅಂತ ಹೇಳ್ಬೋದು. ಆ ಟೀಮ್ಗೆ ನಾವು ಈಸಿಯಾಗಿ ಗೆಲ್ತೀವಿ ಅನ್ನೋ ಭರವಸೆ ನನಗಂತೂ ಇದೆ. ಓಕೆ, ಮೊದಲು ಆಡಲ್ಲ ಅಂದ್ರು, ಇವಾಗ ನೋಡಿದ್ರೆ ಟರ್ನ್ ಹೊಡೆದಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ದಟ್ ಇಸ್ ವಾಟ್ ಐ ಟೋಲ್ಡ್ ಯು. ಅವರಿಗೆ ನಿಜ ಹೇಳ್ಬೇಕು ಅಂದ್ರೆ ತಿನ್ನಕ್ಕೆ ಗತಿ ಇಲ್ಲ, ತುಂಬಾ ಕಷ್ಟದಲ್ಲಿದ್ದಾರೆ. ಅಂಥದ್ರಲ್ಲಿ ಈಗ ಇವರೇನಾದ್ರೂ ಪೆನಲೈಸ್ ಮಾಡಿದ್ರೆ ತುಂಬಾನೇ ಅವ್ರಿಗೆ ಲಾಸ್ ಆಗುತ್ತೆ, ತುಂಬಾನೇ ಹಣ ಕಟ್ಕೊಡ್ಬೇಕು. ಪ್ಲಸ್ ದೇ ಆರ್ ನಾಟ್ ಅಫೋರ್ಡ್ ಟು ಲೂಸ್ ಈ ಏನಿದೆ ಬರ್ತಕ್ಕಂಥ ಒಂದು. ನೀವು ನಮ್ದಿರಲ್ಲ, ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದ್ವಿ, ಅವ್ರು ಪಾಕಿಸ್ತಾನದಲ್ಲಿ ಅವರಿಗೆ ಕೊಟ್ಟಿರೋ ಒಂದು ಜಾಗ ಇದೆಯಲ್ಲ, ಅದು ಶ್ರೀಲಂಕಾದಲ್ಲಿ ಪಾಕಿಸ್ತಾನ ಟೀಮ್ಗೆ ಅವ್ರು ಅದನ್ನ ಹೋಗೋದು ನೋಡ್ಬಿಟ್ರೆ ಅದು ನನಗೆ ಅದು ಎಷ್ಟು ಸರಿನೋ ಸತ್ಯನೋ ಅದು ಗೊತ್ತಿಲ್ಲ. ಬಟ್ ಅವರೇ ಅನ್ನೋದು ಗೊತ್ತು. ಆ ಟೀಮು ಇಂಥ ಕಳಪೆ ಜಾಗದಲ್ಲಿ ಅವರಿಗೆ ಟೀಮ್ ಒಂದು ರೂಮ್ ಕೊಟ್ಟಿದ್ದಾರೆ. ಅದೇ ನಮ್ಮ ದೇಶದಲ್ಲಿ ಆಗಿದ್ರೆ, ಆಮೇಲೆ ಒಬ್ಬ ಪೊಲೀಸ್ ಇಲ್ಲ ಜೊತೆಗೆ, ಅವ್ರ ಹಿಂದೆ ಒಬ್ಬ ಒಂದು ಸೆಕ್ಯೂರಿಟಿ ಇಲ್ಲ. ಅದೇ ನಮ್ಮ ದೇಶದಲ್ಲಿ ಆಗಿದ್ರೆ ಅವ್ರಿಗೆ ಅವ್ರು ಎಂಥ ದ್ರೋಹಿಗಳೇ ಇರಲಿ, ಏನೇ ಮಾಡಿರಲಿ, ಅವ್ರಿಗೆ ಅದೇ ಜೊತೆಗೆ ಒಬ್ಬೊಬ್ಬನಿಗೂ ಇಷ್ಟು ಸೆಕ್ಯೂರಿಟಿ ಕೊಟ್ಟು ಒಳ್ಳೆ ರೂಮ್ 5 ಸ್ಟಾರ್ ಹೋಟ್ಲಲ್ಲಿ ಇರಿಸಿ ಅವ್ರಿಗೆ ಎಲ್ಲ ಥರ ಫೆಸಿಲಿಟೀಸ್ ಕೊಡೋರು. ಅದು ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ದೇಶದವ್ರು ಈಗ ಅವ್ರು ಮಾಡ್ತಕ್ಕಂಥ ಒಂದೊಂದು ಏನಿದೆ ಟೆರರಿಸಮ್ ಆ್ಯಕ್ಟಿವಿಟೀಸಿಂದ ನಾವೆಲ್ಲ ದೂರ ಇಟ್ಟಿರೋದ್ರಿಂದ ಅವ್ರಿಗೆ ಏನಾಗ್ಬಿಟ್ಟಿದೆ, ದೇ ಆರ್ ಮಿಸ್ಸಿಂಗ್ ದಟ್ ಫೆಸಿಲಿಟೀಸ್. ಆ ಬೆನಿಫಿಟ್ಸ್ ಏನಿದೆ, ಆ ಫೆಸಿಲಿಟೀಸ್ ಅವ್ರಿಗೆ ದೇ ಆರ್ ಮಿಸ್ಸಿಂಗ್ ಇಟ್. ಆ ಕಾರಣಕ್ಕೆ ಅವ್ರೇನು ಮಾಡ್ತಾರೆ, ಅವ್ರಿಗೆ ಒಂಥರ ಹೊಟ್ಟೆವರಿನೂ. ಅದಕ್ಕೆ ದೇ ಆರ್ ಟ್ರೈಂಗ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಇನ್ನೇನಿಲ್ಲ, ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಈಗ ನಾವು ಏನು ಬಿಟ್ಟಿದ್ದೀವಿ ಅವ್ರಿಗೆ ಅದು ನಿಜವಾಗ್ಲೂ ಕರೆಕ್ಟ್ ಅಂತಲೇ ಹೇಳ್ಬೋದು. ನಾವು ಆಟ ಬೇರೆ, ಬಟ್ ಇಂಥ ವಿಚಾರಗಳು ಬಂದಾಗ ಒಂದು ದೇಶದ್ದು ಒಂದು ನಮಗೆ ಮನೋಭಾವನೆ, ಪ್ರೀತಿ, ವಿಶ್ವಾಸ ಇದ್ದಾಗ ದಯವು ಮಾಡಿ ಅವ್ರನ್ನ ಎಲ್ಲಿ ಇಟ್ಟಿದ್ದು ಅಲ್ಲೇ ಇಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಅದೇನೆ ಈಗ ಈಗಿಂದ T20 ಅನ್ನೋದೇನಿದೆ, ಕ್ರಿಕೆಟು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ, ನೋಡೋಕೆ ಚೆನ್ನಾಗಿರುತ್ತೆ. ನಿಜವಾದ ಕ್ರಿಕೆಟರ್ಸಿಗೆ ಕ್ರಿಕೆಟ್ ಅಂತ ಅಂದರೆ ಟೆಸ್ಟ್ ಕ್ರಿಕೆಟು. ಅದಕ್ಕಂದ್ರೆ ಅದರಲ್ಲಿ ರಿಯಲ್ ಟ್ಯಾಲೆಂಟ್ ನಾವು ಕಂಡುಹಿಡಿತೀವಿ, ರಿಯಲ್ ಟ್ಯಾಲೆಂಟ್. ಬಟ್ ಈಗಿನ ಕಾಲದ್ದು ಆಟ ಈಗಲೂ ಹುಡುಗರು ಅದು ನೋಡ್ಬಿಟ್ಟು ಎಲ್ಲ ಅವರು ಅದೇ ಥರ ಆಡೋಕೆ ಹೋಗ್ತಾರೆ. ಅದಕ್ಕೆ ಹೇಳೋದು ಬೆಂಚ್ ಸ್ಟ್ರೆಂತ್ ಇವಾಗ ತುಂಬ ಚೆನ್ನಾಗಿದೆ, ಸ್ಕೋಪ್ ಚೆನ್ನಾಗಿದೆ. ಆಟದಿಂದ ಕ್ರಿಕೆಟಲ್ಲಿ ತುಂಬ ಅದೇ ಮುಖ್ಯ. ಅದೊಂದೇ ಅಲ್ಲ, ಹೆಣ್ಮಕ್ಳಿಗೂ ಅಷ್ಟೇ ತುಂಬಾ ಒಂದು ಒಳ್ಳೆ ಏನು ಪ್ರೋತ್ಸಾಹ ಸಿಗ್ತಾ ಇದೆ. ನಾವು ನಿಜ ಹೇಳ್ಬೇಕಂದ್ರೆ ಈ ನಮ್ಮ ಇದರಲ್ಲಿ ಕ್ಲಬ್ಬಲ್ಲಿ ಸುಮಾರು ವರ್ಷಗಳಿಂದ ಹೆಣ್ಮಕ್ಳಿಗೆ ನಾವು ಉಚಿತವಾಗಿ ನಾವು ಹೇಳ್ಕೊಡ್ತಾ ಇದ್ವಿ. ಬಟ್ ಈಗಿನ ಏನಾಗುತ್ತೆ, ಈ ನಡುವೆ ಏನಾಗುತ್ತೆ, ಉಚಿತ ಅಂದರೆ ಬೇಕಾಬಿಟ್ಟು ತಗೋತಾರೆ, ಬೇಕಾಬಿಟ್ಟು ಬರ್ತಾರೆ ಹೋಗ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಫೀಸ್ ಸ್ಟಾರ್ಟೆಡ್, ಒಂಚೂರು ಸ್ವಲ್ಪ ನಾಮಿನಲ್ ಆಗಿ ಒಂದು ಸ್ವಲ್ಪ ಫೀಸ್ ಕೊಟ್ಟು ಬಂದರೆ ಅವರು ಕರೆಕ್ಟಾಗಿ ಬಂತು ಅಂದರೆ ಮುಂದಿನ ವರ್ಷದಿಂದ ಅವ್ರಿಗೆ ಏನೂ ಒಂದು ಬಿಡುಗಾಸು ಫೀಸ್ ಕೊಡದೆ ಆಡೋ ಅಂತ ನಮ್ಗೆ ಇಲ್ಲಿ ಇವಾಗಲೂ ಫೆಸಿಲಿಟಿ ಇದೆ. ನಮ್ಮಲ್ಲಿ ತುಂಬ ಮಕ್ಕಳು ಆಡಿದ್ದಾರೆ, ಸ್ಟೇಟ್ ಆಡಿದ್ದಾರೆ, ಒಂದೊಂದು ಒಳ್ಳೆ ಹುದ್ದೆಗೆ ಹೋಗಿದ್ದಾರೆ. ಅದೆಲ್ಲ ಇದೆ. ಅದು ನಮಗೆ ಒಂದು ಸುಬ್ರಹ್ಮಣ್ಯ ನಗರ್ ಕ್ರಿಕೆಟ್ ಅಕಾಡೆಮಿಲಿ ಏನಿದೆ, ವಿ ಆರ್ ಎನ್ಕರೇಜಿಂಗ್ ಆಲ್ ದ ಟ್ಯಾಲೆಂಟೆಡ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪ್ರಕಾಶ್ ಅಂತ. ಇಲ್ಲಿ ಕ್ರಿಕೆಟ್ ನೆಟ್ ಕೋಚ್ ಆಗಿದ್ದೀನಿ. 30 ವರ್ಷದಿಂದ ಮಕ್ಕಳಿಗೆ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಸರ್, ಎಷ್ಟು ಕುತೂಹಲ ಇದೆ, ಎಷ್ಟು ಖುಷಿ ಇದೆ. ಮೇಡಮ್, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ ತಕ್ಷಣ ಥ್ರೂಔಟ್ ವರ್ಲ್ಡೇ ಫುಲ್ ಕುತೂಹಲ ಕಾಯ್ತಾ ಇರ್ತಾರೆ. ಇದು ಒಂದು ಏನು ಅಂದರೆ ಹೈ ವೋಲ್ಟೇಜ್ ಮ್ಯಾಚ್ ಇದು. ಈಗ ಬೇರೆ ಮ್ಯಾಚ್ಗಳು ನೋಡೋದಕ್ಕೂ ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡೋಕ್ಕೂ ಒಂಥರ ಹೈ ವೋಲ್ಟೇಜ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಮೇಲೆ ಥ್ರೂಔಟ್ ವರ್ಲ್ಡ್ ಎದುರು ನೋಡ್ತಾ ಇದೆ. ಅದೇ ಥರ ಅದ್ರಲ್ಲಿ ನಾವು ಒಬ್ಬರು ಅದರ ಮ್ಯಾಚನ್ನು ಎದುರು ನೋಡ್ತಾ ಇದ್ದೀವಿ.
ಅಲ್ಲ, ಹೈ ವೋಲ್ಟೇಜ್ ಅಂತ ಹೇಳಿದ್ರೆ ಎಲ್ಲಾ ಬೇರೆ ಬೇರೆ ಕಂಟ್ರೀಸ್ ಅವ್ರ ಜೊತೆನೂ ಮ್ಯಾಚ್ ಆಡ್ಲಾಗತ್ತೆ. ಬಟ್ ಇಂಡಿಯಾ ಪಾಕಿಸ್ತಾನಕ್ಕೆ ಯಾಕೆ ಅಷ್ಟೊಂದು ಕ್ರೇಜ್ ಇದೆ ಅಂತ ಹೇಳ್ತೀರಾ? ಮೇಡಮ್, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಏನಾಗಿದೆ ಅಂದರೆ ಇವತ್ತಿಂದ ಅಲ್ಲ, ನಮ್ಮ ಹಳೆಬರು ಸೀನಿಯರ್ಸ್ ಏನು ಆಡ್ತಿದ್ರು ಅವತ್ತಿಂದ ಅದು ಏನಾಗ್ಬಿಟ್ಟಿದೆ ಅಂತ ಅವ್ರಿಗೆ, ನಾವು ಇಂಡಿಯಾದವ್ರು ಏನು ಮಾಡ್ತೀವಿ, ನಾವು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತಗೊಂಡು ಆಡ್ತೀವಿ. ಬಟ್ ಪಾಕಿಸ್ತಾನದವ್ರು ಏನಿದ್ದಾರೆ ಅವತ್ತಿಂದನೂ ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಬಂದೇ ಇಲ್ಲ. ಅವ್ರು ಏನಂದರೆ ಯಾವ ಥರ ವಾರ್ ಇದು ಮಾಡ್ತಾರೆ ಆ ಥರ ವಾರ್ ಥರ ನೋಡ್ತಾರೆ ನಮ್ಮ ಮ್ಯಾಚ್ಗಳನ್ನ. ಅವ್ರು ಕ್ರಿಕೆಟ್ ಆಡ್ತೀವಿ, ಕ್ರಿಕೆಟ್ ಆಡಬೇಕು, ಸ್ಪೋರ್ಟ್ಸ್ ಇರಬೇಕು ಅಂತ ಆಡೋದಿಲ್ಲ. ಅದೇ ಥರ ಏನಾಗ್ಬಿಟ್ಟಿದೆ, ನಮಗೂ ಆ ಕ್ರೇಜ್ ಬಂದ್ಬಿಟ್ಟಿದೆ. ನಾವು ಅವ್ರ ಮೇಲೆ ಗೆಲ್ಲೇಬೇಕು, ಆಡಲೇಬೇಕು, ಆದ್ರಿಂದ ಬಂದಿರೋದ್ರಿಂದ ನಮಗೂ ಅದೇ ಥರ ಕ್ರೇಜ್ ಬಂದ್ಬಿಟ್ಟಿದೆ ನಮಗೆ. ಅದರಿಂದ ನಾವೇನು ಹೇಳ್ತೀವಿ, ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳೋಕೆ ಇಷ್ಟಪಡ್ತೀವಿ. ಸರ್, ಒಂದ್ ಕಡೆ ನೋಡಿದ್ರೆ ನಮ್ಮ ಇಂಡಿಯಾ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಇವಾಗ. ತುಂಬಾ ಹೆವಿ ಸ್ಟ್ರಾಂಗ್ ಟೀಮ್ ಅಂತ ಹೇಳಿದ್ರೆ ಇಂಡಿಯಾ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅಷ್ಟೇ ವೀಕ್ ಆಗಿದೆ ಪಾಕಿಸ್ತಾನ್ ಟೀಮ್ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ? ಮೇಡಮ್, ವೀಕ್ ಸ್ಟ್ರಾಂಗ್ ಅಂತ ಬರಲ್ಲ. ನಮ್ದ್ರಲ್ಲಿ ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಯಂಗ್ಸ್ಟರ್ಸ್ ಇರೋದ್ರಿಂದ ಎಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ, ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಮೇಡಮ್ ಅಂದ್ರೆ, ಬೇರೆ ಟೀಮ್ ಅಲ್ಲಿ ಆಡೋಕ್ಕೂ ನಾವು ಪಾಕಿಸ್ತಾನ ಮಾಡ್ಬೇಕು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಪ್ಲೇಯರ್ಗೆ ಆಟೋಮೆಟಿಕ್ ಅದೇ ಜೋಶ್ ಬಂದ್ಬಿಡುತ್ತೆ ಅವ್ರಿಗೆ. 100% ಎಲ್ಲರೂ ಎಫೆಕ್ಟ್ ಹಾಕ್ಲೇಬೇಕು, ನಾವು ಗೆಲ್ಲೇಬೇಕು ಅನ್ನೋ ಜೋಶಲ್ಲಿ ಆಡ್ತಾರೆ. ಈಗ ಬೇರೆಯವ್ರ ಮೇಲೂ ಆಡ್ತಾರೆ, ಇಲ್ಲ ಅಂತ ಹೇಳ. ಆದ್ರೆ ಇವ್ರ ಮೇಲೆ ಆಡ್ಬೇಕಾರೆ ಅಂದ್ರು 100% ಜೋಶ್ ಹಾಕ್ಬಿಟ್ಟು ಆಡೋದ್ರಿಂದ ನಮಗೂ ಅವ್ರ ಮೇಲೆ ಕಾನ್ಫಿಡೆನ್ಸ್, ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್. ಓಕೆ, ಇಂಡಿಯಾ ಟೀಮ್ ಅಲ್ಲಿ ಯಾರ ಮೇಲೆ ಜಾಸ್ತಿ ಹೋಪ್ ಇದೆ ಸರ್? ಯಾರು ಇವರಿಂದ ವಿನ್ ಆಗ್ಬೋದು ನಾಳೆ ಅಂತ ಅನ್ಸುತ್ತಾ? ಮೇಡಮ್, ಇವ್ರ ಮೇಲೆ ಅವ್ರ ಮೇಲೆ ಅಂತ ಏನಿಲ್ಲ. ಟಾಪ್ 5 ಬ್ಯಾಟ್ಸ್ಮನ್ ಏನಿದಾರೋ, ಟಾಪ್ 5 ಬ್ಯಾಟ್ಸ್ಮನ್ ತುಂಬಾ ಚೆನ್ನಾಗಿ ಆಡ್ತಾರೆ. ಆಮೇಲೆ ಸೂರ್ಯಕುಮಾರ್ ಯಾದವ್ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಆಡೋದ್ರಿಂದ ನಮಗೆ ಟಾಪ್ ಏನು 5 ಬ್ಯಾಟ್ಸ್ಮನ್ ಇದಾರೋ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ನಾಳೆ ಮ್ಯಾಚಲ್ಲಿ ಅವ್ರು 5 ಜನ ಸಕ್ಸಸ್ ಆಗಿ ಆಗ್ತಾರೆ ಮೇಡಮ್. ಓಕೆ, ಮೊದಲು ಪಾಕಿಸ್ತಾನ ಅವ್ರು ಹೇಳಿದ್ರು ಇಲ್ಲ ನಾವು ಆಡಲ್ಲ ಅಂತ ಹೇಳಿ, ಸಡನ್ ಆಗಿ ಯೂಟರ್ನ್ ಹೊಡಿತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಇದು ಪಾಕಿಸ್ತಾನ ಆಡೋ ಕಾರಣ ಏನಂದ್ರೆ, ಈ ತರ ಆಗಿದ್ದ ಪ್ರಾಬ್ಲಮ್ ಏನಂದ್ರೆ ಮೇಡಮ್, ಯಾವುದೇ ಸ್ಪೋರ್ಟ್ಸ್ ಆಗಲಿ, ಕ್ರಿಕೆಟ್ ಅಂತಲ್ಲ, ಯಾವುದೇ ಸ್ಪೋರ್ಟ್ಸ್ ಆದ್ರೂ ಈ ಪೊಲಿಟಿಕ್ ಇನ್ವರ್ಟ್ ಆಗಬಾರ್ದು. ಇಲ್ಲೇನಾಗಿದೆ, ಈ ರಾಜಕೀಯಗಳು ಯಾವಾಗ ಬಂದು ಈ ಸ್ಪೋರ್ಟ್ಸ್ ಎಲ್ಲ ಇನ್ವಾಲ್ವ್ ಆಗುತ್ತೋ ಅಲ್ಲೇನಾಯ್ತು, ಅವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ಅವರು ಸ್ಪೋರ್ಟ್ಸ್ಗೆ ಇದು ಬರಲಿಲ್ಲ. ಅವರು ಪೊಲಿಟಿಕಲ್ ಇನ್ವಾಲ್ವ್ ಆಗಿ ಅವರು ನಮ್ಮ ಇವ್ರ ಮೇಲೆ ಸೇಟ್ ತೀರಿಸ್ಕೊಳ್ಳೋಕೆ ಅವ್ರು ಪಾಕಿಸ್ತಾನ ಪ್ಲೇಯರ್ಸ್ಗಳನ್ನ ಇದು ಎತ್ಕಟ್ಟಿದ್ರು, ಆಡಬೇಡಿ ನೀವು ಹಿಂಗೆ ಅಂತ. ಆದರೆ ಆಯ್ತು ಪಾಪ, ಅವರು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಲೀಡರ್ಗಳೆಲ್ಲ ಕೇಳಲೇಬೇಕು, ಅವ್ರ ಬೋರ್ಡ್ ಏನು ಕೇಳಲೇಬೇಕಾಯ್ತು. ಆಮೇಲೆ ಇನ್ನೊಂದೇನಾಯ್ತು ಅಂತ ಹೇಳಿದ್ರೆ, ನಮ್ಮ ಬೋರ್ಡ್ ಅವರಾಗಲಿ, ಆಮೇಲೆ ನಮ್ಮ ಟಿವಿ ಮಾಧ್ಯಮದವ್ರು ಏನಿದ್ದಾರೆ ಅವರೆಲ್ಲ ಅವ್ರನ್ನ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು. ಏನಕ್ಕೆ ನಮ್ಮ ಟಿವಿ ಮಾಧ್ಯಮರೆಲ್ಲ ಈಗ ತಗೊಂಡ್ಬಿಟ್ಟಿರ್ತಾರಲ್ಲ, ಅವ್ರಿಗೆ ಈಗ ಫಂಡ್ ಲಾಸ್ ಆಗುತ್ತೆ. ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿದ್ರೆ ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಅವ್ರು ತಗೊಂಡಿರ್ತಾರೆ, ಪರ್ಚೇಸ್ ಮಾಡಿರ್ತಾರೆ ಟಿವಿ ಚಾನಲ್ ಅವರು ರಿಲೇ ಮಾಡೋಕ್ಕೋಸ್ಕರ. ಈಗ ಏನಾಗುತ್ತೆ, ಈಗ ನಾಳೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಕ್ಯಾನ್ಸಲ್ ಆಯಿತು ಅಂದ್ರೆ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ ಹೇಳಿ ಚಾನಲ್ ಅವ್ರಿಗೆ. ಆಮೇಲೆ ಪಬ್ಲಿಕ್ ಟಿಕೆಟ್ ಎಲ್ಲ ಇಶ್ಯೂ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಬೋರ್ಡ್ಗೆ ಎಷ್ಟು ಲಾಸ್ ಆಗುತ್ತೆ, ನಮ್ಮ ಬೋರ್ಡ್ಗೆ ಎಷ್ಟು ಲಾಸ್ ಆಗುತ್ತೆ. ಅದೆಲ್ಲ ಏನಾಯಿತು ಅಂತ ಹೇಳಿದ್ರೆ, ಅದೆಲ್ಲ ಅಮೌಂಟನ್ನು ನೀವು ಕಟ್ಕೊಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಎಲ್ಲ ಚಾನಲ್ ಅವ್ರು ಏನು ಮಾಡಿದ್ರು, ನಾವು ಬ್ರಾಡ್ಕಾಸ್ಟ್ ಅವ್ರು ಏನು ಮಾಡಿದ್ರು, ನಾವು ಕೇಸ್ ಹಾಕ್ತೀವಿ ನಿಮ್ಮ ಮೇಲೆ, ಇಷ್ಟು ಅಮೌಂಟ್ ಕಟ್ಕೊಡ್ಬೇಕು ಅಂತ. ಈ ಅಷ್ಟು ಅಮೌಂಟ್ ಎಲ್ಲ ಕಟ್ಕೊಡೋಕೆ ಅವ್ರ ಹತ್ರ ಅಮೌಂಟ್ ಇಲ್ಲ. ಅದರಿಂದ ಏನು ಮಾಡಿದ್ರು ಅವರು, ಬೇಡ ಸುಮ್ಮನೆ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಅವರೆಲ್ಲ ಡಿಸೈಡ್ ಮಾಡಿ ಮೀಟಿಂಗ್ ಮಾಡಿ, ಇಲ್ಲ ನಾವು ಮ್ಯಾಚ್ ಆಡ್ತೀವಿ ಅಂತ ಕೊನೆ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ರು. ಅಂದ್ರೆ ಅವ್ರು ಹೇಳಿರೋ ಮಾತಲ್ಲಿ ಅವ್ರ ಬಗ್ಗೆ ಅವರಿಗೆ ನಂಬಿಕೆ ಇಲ್ವಾ? ಹೆಂಗೆ ಇದು ಪಾಲಿಟಿಕ್ಸ್ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಎಷ್ಟು ಅಂದ್ರೆ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್ ಇದ್ರ ಬಗ್ಗೆ? ಮೇಡಮ್, ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಏನಕ್ಕೆ ಅಂದರೆ, ಒಬ್ಬ ಪ್ಲೇಯರ್ ಈಗ ಏನಾಗುತ್ತೆ ಅಂದರೆ, ಈಗ ಅವರೊಬ್ರು ಆಡ್ತಾ ಇರ್ತಾರೆ, ಈಗ ಅವರೊಬ್ಬನಿಂದ ಡ್ರಾಪ್ ಆದರೆ ಕಂಪ್ಲೀಟ್ ಬೋರ್ಡೇ ಹೊಟ್ಟೋಗುತ್ತೆ. ಈಗ ಟೀಮ್ ಆಡಲ್ಲ ಅಂತ ಹೇಳಿದ್ಮೇಲೆ ಪಾಕಿಸ್ತಾನ ಬೋರ್ಡೇ ಇರಲ್ಲ, ಬೋರ್ಡ್ ಇಲ್ಲ ಅಂದಮೇಲೆ ಟೀಮೇ ಇರಲ್ಲ. ಈಗ ಆಮೇಲೆ ಪಾಕಿಸ್ತಾನ ಟೀಮ್ ಎಲ್ಲಿಂದ ಹುಡುಕಾಡಬೇಕಾಗುತ್ತೆ, ಆ ಥರ ಮಾಡ್ಕೊಂತ ಇದ್ದಾರೆ ಅವರು. ಇವಾಗ ಕೊನೆ ಮೂಮೆಂಟಲ್ಲಿ ಡಿಸೈಡ್ ಮಾಡಿ ಇಲ್ಲ ಆಡಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಳ್ಳೆ ಡಿಸೈಡ್ ಮಾಡಿದ್ದಾರೆ ಅಂತ ನಮ್ಗನ್ಸುತ್ತೆ. ನೋಡಿ, ನಾವು ಏನು ಮಾಡ್ತೀವಿ, ನಾವು ಪಾಕಿಸ್ತಾನ ಆಗಲಿ, ಇಂಡಿಯಾ ಆಗಲಿ, ಆಸ್ಟ್ರೇಲಿಯಾ ಯಾರೇ ಆಗಲಿ, ನಾವು ಒಂದು ಸ್ಪೋರ್ಟ್ಸಲ್ಲಿ ನೋಡ್ತೀವಿ, ಆಡಬೇಕು, ಗೆಲ್ಲಬೇಕು, ವಿನ್ ಆರ್ ಲೂಸ್, ನಾವು ಆ ಇದೊಂದು ಮೆಂಟಾಲಿಟಿ ಇರುತ್ತೆ ನಮ್ಮ ಹತ್ರ. ಬಟ್ ಅವ್ರಿಗೆ ಅದಿಲ್ಲ. ಅವ್ರಿಗೆ ಏನಂದ್ರೆ, ಅವ್ರು ಪ್ರತಿ ಏನೇ ಆದರೂ ಅವ್ರು ವಾರ್ ಮೈಂಡೇ ಅವ್ರಿಗೆ. ಈಗ ನಾವು ಕ್ರಿಕೆಟ್ ಆಡಲಿ, ಹಾಕಿಲೂ ಅಷ್ಟೇ, ಅವರು ಬರೀ ಇದೇ ಗಲಾಟೆ ಮಾಡೋದು, ಬರೀ ಇದೇ ಗಲಾಟೆ ಅವ್ರದ್ದು. ಅದರಿಂದ ನಮ್ಗೇನು ಗೊತ್ತಾ ಮೇಡಮ್, ಆಡಬೇಕು, ಗೆಲ್ಲಬೇಕು, ಬೋರ್ಡ್ ಸಪ್ರೇಟ್ ಇರಲಿ. ನೀವು ಪ್ಲೇಯರ್ಸ್ ಏನು ಮಾಡ್ತೀರಾ, ಪ್ಲೇಯರ್ಸ್ ಆಡಿ. ನೀವು ಪ್ಲೇಯರ್ಸ್ ಏನು ಕಿತ್ತಾಡಿಲ್ವಲ್ಲ, ಏನು ಪ್ಲೇಯರ್ಸ್ ಜಗಳ ಮಾಡಿದ್ರಲ್ಲ, ಏನು ಮಾಡಿಲ್ಲ. ಬೋರ್ಡ್ ಅವರು ರಾಜಕೀಯದವ್ರು ಇದ್ದಾರೆ, ಆ PM ನಮ್ಮ PM ನೋಡ್ಕೊಂತಾರೆ, ಪ್ರೆಸಿಡೆಂಟ್ಗಳು, ಬೋರ್ಡ್ಗಳು. ನಿಮ್ಗೇನು ಸಂಬಂಧ? ನೀವು ಆಡ್ತೀವಿ ಅಂತ ಧೈರ್ಯವಾಗಿ ಬರ್ಬೇಕು ಮುಂದೆ. ನೀವು ಬೋರ್ಡ್ಗೆ ಎದ್ಕೊಂಡು ನೀವು ನಾವು ಆಡಲ್ಲ ಅಂತ ಪ್ರಯೋಜನ ಏನು? ಈಗ ನೋಡಿ, ನಮ್ಮ ಬೋರ್ಡ್ ಏನು ಹೇಳುತ್ತೆ, ಆಡ್ತೀರಾ ಆಡಿ, ಧೈರ್ಯವಾಗಿ ಆಡ್ಕೊಂಬನ್ನಿ. ನಾವು ನೋಡಿ, ನಮ್ಮ ಇಂಡಿಯಾ ಟೀಮು ಎಲ್ಲಿ ಬೇಕಾದ್ರೂ ಆಡೋಕೆ ರೆಡಿ. ಎಕ್ಸ್ಪರ್ಟ್ ಪಾಕಿಸ್ತಾನ ಒಂದು ಆಡಲ್ಲ. ಏನಕ್ಕೆ ಅಂದ್ರೆ, ಅವ್ರು ನಮಗೆ ಸೇಫ್ಟಿ ಇಲ್ಲ, ನಮ್ಗೆ ಸೇಫ್ ನೋಡ್ಕೊಳ್ಳಲ್ಲ. ಬೇಕಾದ್ರೆ ಎಲ್ಲಿ ಥ್ರೂ ಔಟ್ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಆಡಿಸ್ಲಿ, ನಮ್ಮ ಇಂಡಿಯನ್ ಪ್ಲೇ ಯಾವ 24/7 ರೆಡಿ ಆಗಿರ್ತಾರೆ ಮೇಡಮ್. ಸರ್, ಒಟ್ಟಾರೆಯಾಗಿ ಪಾಕಿಸ್ತಾನ್ ವಿನ್ ಆಗತ್ತಾ ಅಥವಾ ಇಂಡಿಯಾ ವಿನ್ ಆಗತ್ತಾ, ಏನ್ ಹೇಳ್ತೀರಾ? ಮೇಡಮ್, ನಮ್ದು ರೆಕಾರ್ಡ್ ಮಾತ್ರ ನಾವು ಬಿಟ್ಕೊಡಲ್ಲ ಮೇಡಮ್. 7-1 ಇದೆ, 8-1 ಮಾಡೇ ಮಾಡ್ತೀವಿ. ಅದ್ರ ರೆಕಾರ್ಡ್ ನಮ್ಗೆ ಹಂಗೆ ಕಂಟಿನ್ಯೂ ಅಂತ ಹೋಗ್ಬೇಕು ಅಂತ ನಮ್ಮೆಲ್ಲರ ಆಸೆ. ನಮ್ಗೆ ಅದು ನಾವೆಲ್ಲರೂ ದೇವ್ರುಗಳು ಕೇಳ್ಕೊಳ್ಳೋದು ಅದನ್ನೇ. ನಮ್ಗೆ ಏನಿದೆ, ನಮ್ಗೆ ಬೇರೆ ಬೇಕಾಗಿಲ್ಲ ಅಂತ ನಾವು ಗೆಲ್ಲೇಬೇಕು ಮೇಡಮ್. ಗೆಲ್ತೀವಿ. ಓಕೆ, ನಾನು ಸಾಕಷ್ಟು ಕ್ರಿಕೆಟರ್ಸ್ ಅವರವರ ಅಭಿಪ್ರಾಯಗಳನ್ನ ನಾನು ನೋಡ್ಕೊಂಡು ಬಂದೆ. ಅದರಲ್ಲಿ ಎಲ್ಲರೂ ಹೇಳೋದೇನಂತಂದ್ರೆ, ಕಂಪೇರಿಂಗ್ ಇಂಡಿಯಾ ವೀಕೆಸ್ಟ್ ಟೀಮ್ ಆಗ್ಬಿಟ್ಟಿದೆ ಪಾಕಿಸ್ತಾನ. ಯಾಕೆ ವೀಕ್ ಆಗಿದೆ ಟೀಮ್? ಅವ್ರಿಗೆ ಏನ್ ಕೊರತೆ ಆಗ್ತಾ ಇದೆ? ಏನ್ ಅನ್ಸುತ್ತೆ ಸರ್? ಮೇಡಮ್, ಪಾಕಿಸ್ತಾನ ಟೀಮ್ ಕೊರತೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಮೆಂಟಲಿ ವೀಕ್ ಆಗ್ತಾ ಇದ್ದಾರೆ ಮೇಡಮ್.
ಏನಾಗಿದೆ ಅವ್ರ ಬೋರ್ಡಲ್ಲಿ ಹಂಗೆ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರಿಗೆ ಅಲ್ಲಿ ಆ ಥರ ಆಗ್ತಾ ಇರೋದೇನಾಗಿದೆ ಮೆಂಟಲಿ ವೀಕ್ ಆಗಿ ಪಾಪ ಅವ್ರಿಗೆ ಗೇಮ್ ಏನು ಆಡೋಕ್ಕಾಗ್ತಾ ಇಲ್ಲ. ಆ ಎರಡು ಮೇಂಟೈನ್ ಮಾಡ್ಕೋಬೇಕು ಅವ್ರು, ಇಲ್ಲಿ ಗೇಮ್ ಆಡಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಅದರಿಂದ ಅವ್ರು ಪಾಕಿಸ್ತಾನ ಟೀಮ್ ವೀಕ್ ಆಗಿದೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಾವು ತುಂಬಾ ಮೆಂಟಲಿ ವೀಕ್ ಆಗಿದ್ದಾರೆ ಅವರು. ನಿಮ್ ಪ್ರಕಾರ ನಾಳೆ ಇಂಡಿಯಾ ವಿನ್ ಆಗುತ್ತೆ? 100% ಮೇಡಮ್, ನಾವು ಗೆದ್ದೇ ಗೆಲ್ತೀವಿ ಅಂತ ಎಲ್ಲ ದೇವ್ರಲ್ಲಿ ಕೇಳ್ಕೊಂತ ಇದ್ದೀವಿ. ಗೆದ್ದೇ ಗೆಲ್ತೀವಿ. ಆ ರೆಕಾರ್ಡ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು. ಥ್ಯಾಂಕ್ ಯು ಸರ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.